ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾವು ಬೃಹತ್ತಾದ ಒಂದು ಮೆರವಣಿಗೆ ಮುಖಾಂತರ ಬೃಹತ್ತಾದ ರ್ಯಾಲಿಯನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವ ಕಾರಣ ಇಷ್ಟೇ. 2025-26ನೇ ಸಾಲಿನ ಭೂದರದ ನಿಗದಿ ಸಮಿತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕಳೆದ 8-9 ತಿಂಗಳಿಂದ ನಿರ್ಲಕ್ಷ್ಯತೆ ಮಾಡುತ್ತಾ ಯಾವುದೇ ರೀತಿ ಭೂದರ ನಿಗದಿ ಸಮಿತಿಯನ್ನು ಮಾಡದೆ ಕಾಲಹರಣ ಮಾಡುತ್ತಿರುವ ಒಂದು ಕಾರಣದಿಂದ ಕೂಡಲೇ ನಮ್ಮ ಭೂದರದ ನಿಗದಿ ಸಮಿತಿಯನ್ನು ಮಾಡಿ ಎಲ್ಲ ನಿಗಮಗಳ ಎಲ್ಲ ಒಂದು 101 ಜಾತಿ SC/ST ಹಾಗೂ SC ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಎಲ್ಲ ಜನರಿಗೆ ರೈತ ಮಹಿಳೆಯರನ್ನು ಭೂಮಿಲಕರನ್ನು ಮಾಡುವ ಉದ್ದೇಶದಿಂದ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ದರ ನಿಗದಿ ಸಮಿತಿಯನ್ನು ಈ ದಿನವೇ ಮಾಡಬೇಕಂತೇಳಿ ನಾವು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾವು ಬೃಹತ್ತಾದ ಒಂದು ಮೆರವಣಿಗೆ ಮುಖಾಂತರ ಬೃಹತ್ತಾದ ರ್ಯಾಲಿಯನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವ ಕಾರಣ ಇಷ್ಟೇ. 2025-26ನೇ ಸಾಲಿನ ಭೂದರದ ನಿಗದಿ ಸಮಿತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕಳೆದ 8-9 ತಿಂಗಳಿಂದ ನಿರ್ಲಕ್ಷ್ಯತೆ ಮಾಡುತ್ತಾ ಯಾವುದೇ ರೀತಿ ಭೂದರ ನಿಗದಿ ಸಮಿತಿಯನ್ನು ಮಾಡದೆ ಕಾಲಹರಣ ಮಾಡುತ್ತಿರುವ ಒಂದು ಕಾರಣದಿಂದ ಕೂಡಲೇ ನಮ್ಮ ಭೂದರದ ನಿಗದಿ ಸಮಿತಿಯನ್ನು ಮಾಡಿ ಎಲ್ಲ ನಿಗಮಗಳ ಎಲ್ಲ ಒಂದು 101 ಜಾತಿ SC/ST ಹಾಗೂ SC ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಎಲ್ಲ ಜನರಿಗೆ ರೈತ ಮಹಿಳೆಯರನ್ನು ಭೂಮಿಲಕರನ್ನು ಮಾಡುವ ಉದ್ದೇಶದಿಂದ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ದರ ನಿಗದಿ ಸಮಿತಿಯನ್ನು ಈ ದಿನವೇ ಮಾಡಬೇಕಂತೇಳಿ ನಾವು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ಅನುದಾನ ಕೂಡ ವಾಪಸ್ ಹೋಗ್ತಕ್ಕಂಥ ಹಂತದಲ್ಲಿದೆ. ಆದರೆ ರಾಜ್ಯದಲ್ಲಿ ಇರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಅತಿ ಹಿಂದುಳಿರ್ತಕ್ಕಂಥ ಎಲ್ಲ ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ಮತ್ತು ಪರಿಶಿಷ್ಟ ಪಂಗಡದ ಜಾತಿಗಳಿಗೆ ವಿವಿಧವಾಗಿರ್ತಕ್ಕಂಥ ವಿವಿಧ ನಿಗಮಗಳನ್ನ ಸರ್ಕಾರ ಕೊಟ್ಟಿದೆ. ಆ ನಿಗಮಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಯೋಜನೆ ಆಗಿರ್ತಕ್ಕಂಥದ್ದು ಭೂ ಒಡೆತನ ಯೋಜನೆ. ಆದರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಜಾರಿ ಆಗ್ತಕ್ಕಂಥ ಕೆಲಸಗಳಾಗ್ತಾ ಇದ್ದಾವೆ. ನಾಳೆ ಕೊಪ್ಪಳದಲ್ಲಿ ಇದೆ ಭೂದರ ನಿಗದಿ ಸಮಿತಿ ಇದೆ. ರಾಯಚೂರಿನಲ್ಲಿ ಇನ್ನೂ ಒಂದು ವಾರ ಬಿಟ್ಟು ಅಲ್ಲಿದೆ. ಕಲಬುರಗಿಯಲ್ಲಿದೆ, ಯಾದಗಿರಿಯಲ್ಲಿದೆ, ಇಲ್ಲೇ ನಮ್ಮ ವಿಜಯನಗರ ಜಿಲ್ಲೆ ಪಕ್ಕದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿದೆ. ಆದರೆ ಇಲ್ಲಿ ಸುಮಾರು 8 ತಿಂಗಳ ಕಾಲ ಆಯಿತು ನಾವು ಮೆಮೊರಂ ಕೊಡ್ತಾ ಇದ್ದೀವಿ. ರೈತರು ಕೂಡ ಭೂಮಿಯನ್ನು ಕೊಟ್ಟ ಭೂ ಮಾಲೀಕರು ಕೂಡ ವಾಪಸ್ ತೆಗೆದುಕೊಳ್ಳಕ್ಕೆ ಇವತ್ತು ಬಂದು ಭೂಮಿಯನ್ನು ವಾಪಸ್ ತೆಗೆದುಕೊಳ್ತಾ ಇದ್ದಾರೆ ಅಂತ ಮಾನ್ಯ ಜಿಲ್ಲಾಧಿಕಾರಿ ನೇರವಾಗಿ ಅರ್ಜಿ ಮನವಿ ಪತ್ರ ಕೊಟ್ಟರು ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಿ ಇವತ್ತು ಭೂ ಕೊಡ್ತಕ್ಕಂಥ ಮಾಲೀಕರು ಹಿಂಪಡೆಯುವಂಥ ಪರಿಸ್ಥಿತಿ ನಮಗಿದೆ. ಆದರೆ ಮತ್ತೆ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತೆ ಬೀದಿ ಪಾಲಾಗ್ತಕ್ಕಂಥ ಯೋಜನೆಯನ್ನ ತಮ್ಮ ಮೈಂಡ್ನಲ್ಲಿ ಏನಾದರೂ ಮಾನ್ಯ ಜಿಲ್ಲಾಧಿಕಾರಿ ಇಟ್ಕೊಂಡಿದ್ದಾರೆ ಅಂತೇಳಿ ನಮ್ಮ ಭಾವನೆ. ಯಾಕಂದ್ರೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಸರ್ಕಾರ ಪಾಪ ಸಾಕಷ್ಟು ಅನುದಾನವನ್ನು ಈ ಸಮುದಾಯಗಳಿಗೆ ನೀಡಿದರೆ ಆ ಸಮುದಾಯಗಳನ್ನ ದುರುಪಯೋಗ ಮಾಡ್ಕೊಂಡು ಆ ದುಡ್ಡನ್ನ ವಾಪಸ್ ಕಳಿಸ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ವಿಳಂಬ ಮಾಡಿ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಏನಾದರೂ ಒಂದು ವೇಳೆ ಭೂಮಿ ಅಂದ್ರೆ ಇವತ್ತು ಈ ಸಮುದಾಯಗಳಿಗೆ ಸಿಗದೇ ಇದ್ರೆ ಮತ್ತೆ ಭಿಕ್ಷಾಟನೆ, ಮತ್ತೆ ದೇವದಾಸಿ ಪದ್ಧತಿ, ಮತ್ತೆ ಅನಿಷ್ಟ ಪದ್ಧತಿಗಳ ಜಾರಿ ಆಗ್ತಕ್ಕಂಥ ಕೆಲಸವನ್ನ ಇವತ್ತು ಸಂದರ್ಭದಲ್ಲಿ ಕಾಣಬೇಕಾಗ್ತದೆ. ಇವತ್ತು ಸ್ವಾವಲಂಬಿಗಳಾಗಿ ಸ್ವಾಭಿಮಾನ ಬದುಕಿಗಾಗಿ ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಯನ್ನ ಕೂಡಲೇ ನಾಳೆನೇ ಈ ಭೂದರ ನಿಗದಿ ಸಮಿತಿಯನ್ನ ನಾಳೆ ಕರೆದುಬಿಟ್ಟು ಫೈನಲ್ ಮಾಡಿ ಅನುಮೋದನೆ ಕೇಂದ್ರ ಕಚೇರಿಗೆ ಅನುಮೋದನೆ ಕಳಿಸಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಹೋರಾಟದ ಮುಖಾಂತರ ನಾವು ಒತ್ತಾಯ ಪಡಿಸ್ತಾ ಇದ್ದೇವೆ. ಆ ಅನುದಾನ ಕೂಡ ವಾಪಸ್ ಹೋಗ್ತಕ್ಕಂಥ ಹಂತದಲ್ಲಿದೆ. ಆದರೆ ರಾಜ್ಯದಲ್ಲಿ ಇರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಅತಿ ಹಿಂದುಳಿರ್ತಕ್ಕಂಥ ಎಲ್ಲ ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ಮತ್ತು ಪರಿಶಿಷ್ಟ ಪಂಗಡದ ಜಾತಿಗಳಿಗೆ ವಿವಿಧವಾಗಿರ್ತಕ್ಕಂಥ ವಿವಿಧ ನಿಗಮಗಳನ್ನ ಸರ್ಕಾರ ಕೊಟ್ಟಿದೆ. ಆ ನಿಗಮಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಯೋಜನೆ ಆಗಿರ್ತಕ್ಕಂಥದ್ದು ಭೂ ಒಡೆತನ ಯೋಜನೆ. ಆದರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಜಾರಿ ಆಗ್ತಕ್ಕಂಥ ಕೆಲಸಗಳಾಗ್ತಾ ಇದ್ದಾವೆ. ನಾಳೆ ಕೊಪ್ಪಳದಲ್ಲಿ ಇದೆ ಭೂದರ ನಿಗದಿ ಸಮಿತಿ ಇದೆ. ರಾಯಚೂರಿನಲ್ಲಿ ಇನ್ನೂ ಒಂದು ವಾರ ಬಿಟ್ಟು ಅಲ್ಲಿದೆ. ಕಲಬುರಗಿಯಲ್ಲಿದೆ, ಯಾದಗಿರಿಯಲ್ಲಿದೆ, ಇಲ್ಲೇ ನಮ್ಮ ವಿಜಯನಗರ ಜಿಲ್ಲೆ ಪಕ್ಕದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿದೆ. ಆದರೆ ಇಲ್ಲಿ ಸುಮಾರು 8 ತಿಂಗಳ ಕಾಲ ಆಯಿತು ನಾವು ಮೆಮೊರಂ ಕೊಡ್ತಾ ಇದ್ದೀವಿ. ರೈತರು ಕೂಡ ಭೂಮಿಯನ್ನು ಕೊಟ್ಟ ಭೂ ಮಾಲೀಕರು ಕೂಡ ವಾಪಸ್ ತೆಗೆದುಕೊಳ್ಳಕ್ಕೆ ಇವತ್ತು ಬಂದು ಭೂಮಿಯನ್ನು ವಾಪಸ್ ತೆಗೆದುಕೊಳ್ತಾ ಇದ್ದಾರೆ ಅಂತ ಮಾನ್ಯ ಜಿಲ್ಲಾಧಿಕಾರಿ ನೇರವಾಗಿ ಅರ್ಜಿ ಮನವಿ ಪತ್ರ ಕೊಟ್ಟರು ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಿ ಇವತ್ತು
ಭೂ ಕೊಡ್ತಕ್ಕಂಥ ಮಾಲೀಕರು ಹಿಂಪಡೆಯುವಂಥ ಪರಿಸ್ಥಿತಿ ನಮಗಿದೆ. ಆದರೆ ಮತ್ತೆ ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತೆ ಬೀದಿ ಪಾಲಾಗ್ತಕ್ಕಂಥ ಯೋಜನೆಯನ್ನ ತಮ್ಮ ಮೈಂಡಲ್ಲಿ ಏನಾದರೂ ಮಾನ್ಯ ಜಿಲ್ಲಾಧಿಕಾರಿ ಇಟ್ಕೊಂಡಿದ್ದಾರೆ ಅಂತೇಳಿ ನಮ್ಮ ಭಾವನೆ. ಯಾಕಂದ್ರೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಸರ್ಕಾರ ಪಾಪ ಸಾಕಷ್ಟು ಅನುದಾನವನ್ನು ಈ ಸಮುದಾಯಗಳಿಗೆ ನೀಡಿದರೆ ಆ ಸಮುದಾಯಗಳನ್ನ ದುರುಪಯೋಗ ಮಾಡ್ಕೊಂಡು ಆ ದುಡ್ಡನ್ನ ವಾಪಸ್ ಕಳಿಸ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ವಿಳಂಬ ಮಾಡಿ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಏನಾದರೂ ಒಂದು ವೇಳೆ ಭೂಮಿ ಅಂದರೆ ಇವತ್ತು ಈ ಸಮುದಾಯಗಳಿಗೆ ಸಿದ್ಧ ಇದ್ರೆ ಮತ್ತೆ ಭಿಕ್ಷಾಟನೆ, ಮತ್ತೆ ದೇವದಾಸಿ ಪದ್ಧತಿ, ಮತ್ತೆ ಅನಿಷ್ಟ ಪದ್ಧತಿಗಳ ಜಾರಿಗೆ ಆಗ್ತಕ್ಕಂಥ ಕೆಲಸವನ್ನ ಇವತ್ತು ಸಂದರ್ಭದಲ್ಲಿ ಕಾಣಬೇಕಾಗ್ತದೆ. ಇವತ್ತು ಸ್ವಾವಲಂಬಿಗಳಾಗಿ ಸ್ವಾಭಿಮಾನ ಬದುಕಿಗಾಗಿ ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಯನ್ನ ಕೂಡಲೇ ನಾಳೆನೇ ಈ ಭೂದರ ನಿಗದಿ ಸಮಿತಿಯನ್ನ ನಾಳೆ ಕರೆದುಬಿಟ್ಟು ಫೈನಲ್ ಮಾಡಿ ಕೇಂದ್ರ ಕಚೇರಿಗೆ ಅನುಮೋದನೆ ಕಳಿಸಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಹೋರಾಟದ ಮುಖಾಂತರ ನಾವು ಒತ್ತಾಯ ಪಡಿಸ್ತಾ ಇದ್ದೇವೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.